ಇನ್ನು ಮಂಗಳೂರಿನಲ್ಲಿ ಮತ್ತೆ ಗ್ಯಾಂಗ್ ವಾರ್ ನಡೆದಿದೆ. ಒಬ್ಬ ಮೃತಪಟ್ಟರೆ ಮತ್ತೊಬ್ಬನಿಗೆ ಗಂಭೀರ ಗಾಯ ಕೂಡ ಆಗಿರುವಂಥದ್ದು. ಅಡ್ಡೂರು ಕೊಲ್ತಮಜಲು ಬಳಿ ಒಂದು ಭೀಕರ ಮರ್ಡರ್ ನಡೆದಿದೆ. ಇಮ್ತಿಯಾಜ್ ಸಾವನ್ನಪ್ಪಿದ್ದಾನೆ. ಅಬ್ದುಲ್ ರಹೀಮ್ಗೆ ಗಂಭೀರ ಗಾಯ ಆಗಿದೆ. ಮಂಗಳೂರಿನ ಅಡ್ಡೂರು ಕೊಲ್ತಮಜಲು ಬಳಿ ಒಂದು ಘಟನೆ ನಡೆದಿರುವಂಥದ್ದು. ದುಷ್ಕರ್ಮಿಗಳಿಂದ ಇಬ್ಬರ ಮೇಲೆ ತಲ್ವಾರ್ನಿಂದ ದಾಳಿಯಾಗಿರುವಂಥದ್ದು. ಪಿಕಪ್ ವಾಹನದ ಮರಳು ಅನ್ಲೋಡ್ ವೇಳೆ ಈ ಒಂದು ದಾಳಿ ನಡೆದಿದೆ. ದಾಳಿ ವೇಳೆ ಇಮ್ತಿಯಾಜ್ ಏನಿದ್ದಾನೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಬ್ದುಲ್ ರಹೀಮ್ ಎಂಬಾತನಿಗೆ ಗಂಭೀರ ಗಾಯ ಆಗಿದೆ. ಮೊನ್ನೆ ತಾನೇ ಹಿಂದೂ ಕಾರ್ಯಕರ್ತನೊಬ್ಬನ ಮರ್ಡರ್ ಏನಾಗಿತ್ತಲ್ಲ, ಅದು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಮತ್ತೆ ಮಂಗಳೂರಿನಲ್ಲಿ ಗ್ಯಾಂಗ್ ವಾರ್ ಆಗಿದೆ. ತಲ್ವಾರ್ನಿಂದ ದಾಳಿಯನ್ನು ನಡೆಸಲಾಗಿದೆ. ಇಮ್ತಿಯಾಜ್ ಸಾವನ್ನಪ್ಪಿದ್ದಾನೆ. ಅಬ್ದುಲ್ ರಹೀಮ್ಗೆ ಗಂಭೀರ ಗಾಯ ಆಗಿದೆ. ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಮತ್ತು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಹಿನ್ನೆಲೆ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ರಕ್ತದ ಕೋಡಿ ಹರಿದಿರುವಂಥದ್ದು, ಪದೇ ಪದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಘಟನಾವಳಿಗಳು ನಡೀತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಶಾಕಿಂಗು. ಕಾನೂನು ಸುವ್ಯವಸ್ಥೆ ಇಲ್ಲಿಗೆ ಹೋಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನೋ ಒಂದು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಸದ್ಯಕ್ಕಂತೂ ಪೊಲೀಸರು ಈ ಗ್ಯಾಂಗ್ ವಾರ್ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಗಾಯಾಳು ಏನಿದ್ದಾನೆ ಅಬ್ದುಲ್ ರಹೀಮ್ಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ.